ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಮುಂಚಾನೆ ದೇವರ ವಾಕ್ಯವನ್ನು ಆಲಿಸುವ ಎಲ್ಲರನ್ನೂ ಕೃತಜ್ಞತೆಯಿಂದ ನೆನೆಸುತ್ತೇನೆ. ನಾವು ಪ್ರತಿನಿತ್ಯ ಆರಂಭಿಸುವುದು ಪ್ರಾರ್ಥನೆಯಿಂದ, ದೇವರ ವಾಕ್ಯದಿಂದ ಆಗಿದೆ. ಅದರ ಉಳಿತು ನಮ್ಮ ಶರೀರದಲ್ಲೂ, ಕುಟುಂಬದಲ್ಲೂ, ವರಮಾನದಲ್ಲೂ, ಕೆಲಸದಲ್ಲೂ, ನಮ್ಮ ಮಕ್ಕಳಲ್ಲೂ ಪ್ರಕಟವಾಗುತ್ತದೆ. ಈ ಶುಶ್ರೂಷೆಯು ಅನುಗ್ರಹದ ಬಾಗಿಲಾಗಿ ಬದಲಾಗುತ್ತಿದೆ. ನಮಗೆ ದೇವರಿಗೆ ಸ್ತುತಿ, ಸ್ತೋತ್ರ, ಮಹಿಮೆಯನ್ನು ಸಲ್ಲಿಸೋಣ. ನಾವೆಲ್ಲರೂ ದೇವರ ಮುಂದೆ ಒಂದೇ. ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ನಮ್ಮನ್ನು ಅನುಗ್ರಹಿಸುವುದರಿಂದ ದೇವರು ಸಂತೋಷಿಸುತ್ತಾರೆ. ಹಾಲೆಲೂಯಾ. ಇಂದು ನಾವು ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಮಕ್ಕಳಿಗೆ ಬೇಕಾದ ದೈವ ಭಯ, ದೈವ ಪ್ರೀತಿ, ದೈವ ವಿಶ್ವಾಸ, ದೇವರನ್ನು ಅನುಸರಿಸುವ ಮನಸ್ಸು, ದೇವರ ವಾಕ್ಯವನ್ನು ಕಲಿಯುವುದು, ಹೀಗೆ ದೇವರ ಸೇವೆಗೆ ಮೀಸಲಾಗುವ ಮನೋಭಾವವನ್ನು ನೀಡಿರಿ ಎಂದು ಪ್ರಾರ್ಥಿಸೋಣ. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 22ನೇ ಅಧ್ಯಾಯ 17ನೇ ವಾಕ್ಯ. ನಿನ್ನ ಸಂತತಿಯನ್ನು ಹೆಚ್ಚಿಸಿಯೇ ಹೆಚ್ಚಿಸುತ್ತೇನೆ, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದ ಮರಳಿನಂತೆಯೂ ಅಸಂಖ್ಯವಾಗಿ ಮಾಡುತ್ತೇನೆ. ಅವರು ಶತ್ರುಗಳ ಪಟ್ಟಣವನ್ನು ಸ್ವಾಧೀನಪಡಿಸಿಕೊಳ್ಳುವರು. ಪ್ರಿಯರೇ, ದೇವರ ಅಬ್ರಹಾಮನ ಹತ್ತಿರ ಹೇಳಿದರು, ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು, ನಾನು ನಿನ್ನನ್ನು ಅನುಗ್ರಹಿಸುತ್ತೇನೆ ಎಂದು. ಅನುಗ್ರಹಿಸುವುದು ಮಾತ್ರವಲ್ಲ, ಸಮೃದ್ಧಿಯಾಗಿ ಅನುಗ್ರಹಿಸುತ್ತೇನೆಂದು. ಪ್ರಿಯರೇ, ನಮ್ಮ ಕರಗಳನ್ನು ನಮ್ಮ ಹೃದಯದ ಮೇಲೆ ಇಟ್ಟು ನಮಗೆ ನಮ್ಮ ಹತ್ತಿರನೇ ಹೇಳುವ ನನ್ನ ದೇವರು ನನ್ನನ್ನು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ನನ್ನ ಜೀವನ ಸಂಗಾತಿಯನ್ನು, ಮಕ್ಕಳನ್ನು, ಮನೆಯನ್ನು, ವರಮಾನ ಮಾರ್ಗವನ್ನು, ಕೆಲಸವನ್ನು, ಆರೋಗ್ಯವನ್ನು ನನ್ನ ದೇವರು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ಆಮೇನ್. ನನ್ನ ಒಳ್ಳೆಯ ತೀರ್ಮಾನವನ್ನು ದೇವರು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ದೇವರು ನಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲು ಒಂದು ಕಾರಣವಿದೆ. ಅದಾಗಿದೆ ಆದಿಕಾಂಡ 22ನೇ ಅಧ್ಯಾಯ 18ನೇ ವಾಕ್ಯ. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಸರ್ವೇಶ್ವರನೇ ಆಣೆಯಿಟ್ಟು ಹೇಳಿದ್ದಾರೆ ಎಂದನು. ಪ್ರಿಯರೇ, ನೀನು ನನ್ನ ಮಾತನ್ನು ಅನುಸರಿಸಿದ್ದರಿಂದ, ಪ್ರಿಯರೇ, ನೀವು ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ದೇವರ ಮಾತನ್ನು ಆಲಿಸುತ್ತಿದ್ದೀರಾ, ಅದನ್ನು ಸ್ವೀಕರಿಸುತ್ತಿದ್ದೀರಾ. ನಿಮಗೂ ಈಗ ಆಲಿಸಿದ ವಾಕ್ಯವು ಸಾಕ್ಷಿಯಾಗುತ್ತದೆ. ನಿಮ್ಮಿಂದ ಒಂದು ತಲೆಮಾರು ದೇವರಿಂದ ಅನುಗ್ರಹಿಸಲ್ಪಡುತ್ತದೆ. ಆಮೇನ್. ಎಲ್ಲಾ ಕಾರ್ಯದಲ್ಲಿ ಇಂದು ಆಲಿಸಿದ ವಾಕ್ಯದಲ್ಲಿ ನಾವು ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಪ್ರಿಯರೇ, ವಿಶೇಷವಾಗಿ ನಾವು ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಈ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳಿಗೆ, ಅವರ ಭವಿಷ್ಯಕ್ಕೆ, ಅವರ ನಡವಳಿಕೆಗೆ ಪ್ರಾರ್ಥಿಸುವುದು ಅತ್ಯಂತ ಅವಶ್ಯಕತೆಯಾಗಿದೆ. ಎಂದು ಆಲಿಸಿದ ವಾಕ್ಯದಲ್ಲಿ ನಾವು ಬರೆದು ಇಟ್ಟ ನಮ್ಮ ಮಕ್ಕಳ ಅಭಿಪ್ರಾಯಗಳನ್ನು, ಹೆಸರನ್ನು ಇಟ್ಟು ಸಮರ್ಪಿಸಿ ಪ್ರಾರ್ಥಿಸುವ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.